ನಮಸ್ಕಾರ ನ್ಯೂಸ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯದಾದ್ಯಂತ ಮತ್ತೆ ಸಾರಿಗೆ ಸಂಚಾರ ಬಂದ್ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಎದ್ದಿರುವಂತದ್ದು. ಯಾಕೆಂದ್ರೆ ಇನ್ನೂ ಕೂಡ ಕೆಲವೊಂದು ಬೇಡಿಕೆಗಳು ಈಡೇರದಂತಹ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರಕ್ಕೆ ಬರ್ತಾರ ಮತ್ತೆ ಸಾರಿಗೆ ನೌಕರರು ಅನ್ನುವಂತ ಪ್ರಶ್ನೆಯನ್ನ ಮೂಡುವಂತೆ ಮಾಡಿದೆ. ಮತ್ತೆ ಮುಷ್ಕರ ಹೂಡುವಂತ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ತಾರ ಅನ್ನೋದನ್ನ ಕಾದು ನೋಡಬೇಕು. ಯಾಕೆಂದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೋರಾಟಕ್ಕೆ ಬೆಂಬಲಿಸಿದವರನ್ನು ಜೈಲಿಗೆ ಹಾಕಿದ್ದಾರೆ. ಈ ಹಿಂದೆ ನಡೆದಂತ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಂತವರನ್ನ 30 ಜನರನ್ನ ವಿನಾಕಾರಣ ಸಸ್ಪೆಂಡ್ ಮಾಡಿದ್ದಾರೆ. ಸರ್ಕಾರದ ಕ್ರಮಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೌಕರರ ಸಂಘದ ಗೌರವಾಧ್ಯಕ್ಷ ಅಂದ್ರೆ ಸಾರಿಗೆ ನೌಕರರ ಸಂಘದ ಗೌರವಾಧ್ಯಕ್ಷರು ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೌಕರರಿಗೆ ಅರ್ಧ ಸಂಬಳವನ್ನ ಕೊಡ್ಲಾಗ್ತಾ ಇದೆ. ಬೇರೆ ಸರ್ಕಾರಿ ನೌಕರರಿಗೂ ಅರ್ಧ ಸಂಬಳ ಕೊಡ್ತಾರಾ, ಸಾರಿಗೆ ನೌಕರರಿಗೆ ಮಾತ್ರ ತಾರತಮ್ಯ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೋಡಿಹಳ್ಳಿ 9 ಬೇಡಿಕೆಗಳನ್ನ ಈಡೇರಿಸುವಂತ ಭರವಸೆಯನ್ನ ನೀಡಲಾಗಿತ್ತು. ಇದುವರೆಗೆ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಬೇಡಿಕೆಗಳು ಈಡೇರದೇ ಇದ್ದರೆ ಮತ್ತೆ ಮುಷ್ಕರವನ್ನ ನಡೆಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. 6ನೇ ವೇತನ ಆಯೋಗ ಜಾರಿ ಮಾಡಲೇಬೇಕು. ನೀವು ಕೊಟ್ಟಂತ ಸಮಯ ಅರ್ಧ ಮುಗಿದು ಹೋಗಿದೆ. ಶೀಘ್ರವೇ ಬೇಡಿಕೆ ಈಡೇರಿಸದಿದ್ರೆ ಮುಷ್ಕರದ ಎಚ್ಚರಿಕೆಯನ್ನ ನೀಡಿದ್ದಾರೆ ಕೋಡಿಹಳ್ಳಿ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಾರಿಗೆ ನೌಕರರ ಸಂಘದ ಗೌರವಾಧ್ಯಕ್ಷರಾಗಿದ್ದಾರೆ. ಅವರನ್ನ ಕಳೆದ ಬಾರಿಯ ಹೋರಾಟದ ಸಂದರ್ಭದಲ್ಲಿ ಅವರನ್ನ ಗೌರವಾಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಯಾಕೆಂದ್ರೆ ಕೋಡಿಹಳ್ಳಿಗೂ ಇದಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ರು ಸಾಕಷ್ಟು ಜನಪ್ರತಿನಿಧಿಗಳು, ಸಚಿವರು. ಸೊ ಹೀಗಾಗಿ ಗೌರವಾಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಈಗ ಆ ಹಿಂದೆ ಭರವಸೆಯನ್ನ ಕೊಟ್ಟಿದ್ರಲ್ಲ, 10 ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಮೇನ್ ಅಜೆಂಡಾ ಸಾರಿಗೆ ನೌಕರರನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಅನ್ನುವಂಥದ್ದು. ಆ ಒಂದು ಮೇನ್ ಅಜೆಂಡವನ್ನ ಬಿಟ್ಟು ಉಳಿದಂತ ಎಲ್ಲ 9 ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಆ ಸಂದರ್ಭದಲ್ಲಿ ಸಾರಿಗೆ ಸಚಿವರಾಗಿರುವಂತ ಲಕ್ಷ್ಮಣ್ ಸವದಿ, ಉಪಮುಖ್ಯಮಂತ್ರಿ ಅವರೂ ಸೇರಿದಂತೆ ಸಾಕಷ್ಟು ಜನ ಸಚಿವರುಗಳು ಭರವಸೆಯ ಮಾತುಗಳನ್ನ ಕೊಟ್ಟಿದ್ರು. ಭರವಸೆಯನ್ನ ಈಡೇರಿಸ್ತೀವಿ ಅಂತ ಹೇಳಿದ್ರು. ಸೊ ಆ ಭರವಸೆಗಳು ಈಡೇರದಂತ ಹಿನ್ನೆಲೆಯಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನ ಹೋರಾಟಕ್ಕೆ ಬೆಂಬಲಿಸಿದಂತವರಿಗೆ ವಿನಾಕಾರಣ FIR ಅನ್ನ ಹಾಕಿ ಕಿರುಕುಳವನ್ನ ನೀಡಲಾಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಬಲೆಯಲ್ಲಿ ಭ್ರಷ್ಟ ಕುಳಗಳು, ಸರ್ಕಾರಿ ಕೆಲಸ, ಖಾಸಗಿ ಉದ್ಯಮ, ಅವರ ಆಸ್ತಿ ಲೆಕ್ಕವೇ ಶಾಕಿಂಗ್. ನಿಮಗೆ ಬೆಳಗ್ಗೆನೆ ತೋರಿಸ್ತಾ ಇದ್ವಿ, ACB ಅಧಿಕಾರಿಗಳು ಸುಮಾರು 30ಕ್ಕೂ ಹೆಚ್ಚು ಕಡೆ ರೈಡ್ ಮಾಡಿದ್ದಾರೆ. ಬೆಳಗ್ಗೆನೆ ಅಕ್ರಮವಾಗಿ ಆಸ್ತಿ ಮಾಡಿರುವಂತವರಿಗೆ ಶಾಕ್ ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ಒಬ್ಬ ಅಧಿಕಾರಿಯ ಒಂದು ಅಕ್ರಮ ಆಸ್ತಿನ ಏನೋ ಗೊತ್ತಿಲ್ಲ, ಈಗ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕಂತೆ ಹಣ ಸಿಗ್ತಾ ಇದೆ. ಪಾಂಡುರಂಗನ ಖಜಾನೆಯನ್ನ ಜಾಲಾಡ್ತಿದ್ದಾರೆ ACB ಅಧಿಕಾರಿಗಳು. ಕಂತೆ ಹಣ, ಚಿನ್ನಾಭರಣವನ್ನ ಕಂಡು ACBಗೆ ಶಾಕು. ಈ ಒಂದು ಮಾಹಿತಿ ಬಂದಂತ ಹಿನ್ನೆಲೆಯಲ್ಲಿ ACB ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂತದ್ದು. ಸಹಕಾರ ಸಂಘಗಳ ಜಂಟಿ ನಿಬಂಧಕ ಡಿ ಪಾಂಡುರಂಗ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಕಂತೆ ಹಣ ಸಿಗ್ತಾರೆ. ಪಾಂಡುರಂಗ ಮನೆಗೆ ಮತ್ತಷ್ಟು ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಪರಿಶೀಲನೆ ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಜನ ಅಧಿಕಾರಿಗಳು ಬೇಕಾಗಿದಾರಲ್ಲ, ಅದಕ್ಕೆ ಬರ್ತಾ ಇದ್ದಾರಂತೆ ಮತ್ತಷ್ಟು ಅಧಿಕಾರಿಗಳು. 2 ವಾಹನಗಳಲ್ಲಿ ಬಂದಿದ್ದಾರೆ. 6ಕ್ಕೂ ಹೆಚ್ಚು ಅಧಿಕಾರಿಗಳು ವಿಜಯನಗರದಲ್ಲಿರುವಂತ ಪಾಂಡುರಂಗನ ನಿವಾಸ ಅಲ್ಲಿ ರೇಡ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಇನ್ಫಾರ್ಮೇಶನ್ಗಳು ಸಿಗ್ತಾ ಇರೋದ್ರ ಜೊತೆಗೆ ಕಂತೆ ಹಣ ಸಿಗ್ತಾ ಇದೆ, ಚಿನ್ನಾಭರಣಗಳು ಕೂಡ ಸಿಗ್ತಾ ಇರುವಂತದ್ದು. ಅಕ್ರಮ ಆಸ್ತಿ ಗಳಿಕೆ ಆರೋಪ ಬಂದಂತ ಸಂದರ್ಭದಲ್ಲಿ ACB ಅಧಿಕಾರಿಗಳು ರೈಡ್ ಮಾಡ್ತಾರೆ, ಮುಂಚೆನೆ ಪ್ಲಾನ್ ಅನ್ನು ಹಾಕೊಂಡು. ಅದೇ ರೀತಿಯಾಗಿ ಈ ಪಾಂಡುರಂಗನ ಮನೆ ಮೇಲೂ ಕೂಡ ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಸಂಪತ್ತು ಸಿಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಕ್ರಮ, ಇನ್ನೆಷ್ಟು ಸಕ್ರಮ ಅನ್ನೋದು ಗೊತ್ತಾಗಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನೋಡಿದೀವಿ ಸಾಕಷ್ಟು ಜನ ಅಧಿಕಾರಿಗಳ ಮನೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿನೇ. ಈಗ ಪಾಂಡುರಂಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆಯಲ್ಲ ಕಂತೆ ಹಣ ಮತ್ತೆ ಚಿನ್ನಾಭರಣ ಎಲ್ಲ, ಇನ್ನು ಏನೇನೆಲ್ಲ ಲಭ್ಯವಾಗ್ತಾ ಇದೆ, ಎಷ್ಟು ಸಕ್ರಮ ಎಷ್ಟು ಅಕ್ರಮ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ? ಪೃಥ್ವಿ ಮುಂಜಾನೆ 6 ಗಂಟೆಯಿಂದಲೂ ಕೂಡ ಅಷ್ಟೇ
ವಿಜಯನಗರದಲ್ಲಿರುವಂತಹ ಪಾಂಡುರಂಗ ಗರ್ಗ ಅವರ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡ್ತಿದ್ದಾರೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಮನೆಯಲ್ಲಿ ಒಂದಷ್ಟು ದಾಖಲಾತಿಗಳು ಕೂಡ ಈಗಾಗಲೇ ಸಿಕ್ಕಿದೆ. ಜೊತೆಗೆ ಒಂದಷ್ಟು ಚಿನ್ನಾಭರಣ ಮತ್ತು ಒಂದಷ್ಟು ನಗದ ಕೂಡ ಸಿಕ್ಕಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಹೆಚ್ಚುವರಿಯಾಗಿ ಒಂದಷ್ಟು ಎಸಿಬಿಯ ಅಧಿಕಾರಿಗಳನ್ನು ಕೂಡ ಅಷ್ಟೇ ಈ ಒಂದು ಮನೆಗೆ ಕರೆಸ್ಕೊಂಡಿದ್ದಾರೆ. ಸದ್ಯಕ್ಕೆ ಕಳೆದ 1 ಗಂಟೆಯಿಂದಲೂ ಕೂಡ ಅಷ್ಟೇ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ ಆ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ರೆ. ಅದರಲ್ಲಿ ಅಕ್ರಮ ಎಷ್ಟು ಸಕ್ರಮ ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರು ಒಂದು ಪರಿಶೀಲನೆ ಕೂಡ ಅಷ್ಟೇ ಮಾಡ್ತಿದ್ದಾರೆ. ಯಾಕಂದ್ರೆ ಪಾಂಡುರಂಗ ಗರ್ಗ ಅವರ 3 ಅಂತಸ್ತಿನ ಮನೆಯನ್ನು ಕೂಡ ಅಷ್ಟೇ ಈಗಾಗಲೇ ಮೂಲೆ ಕೂಡ ಅಷ್ಟೇ ಎಸಿಬಿ ಅಧಿಕಾರಿಗಳು ಜಾಲಾಡ್ತಿದ್ದಾರೆ. ಜೊತೆಗೆ ಮನೆಯ ಕೆಳಭಾಗದಲ್ಲಿ ಅವರ ಒಂದು ರೂಮ್ ನಲ್ಲಿರುವಂತಹ ಒಂದಷ್ಟು ಆಸ್ತಿಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ದಾಖಲಾತಿಗಳು ಸಿಕ್ಕಿದೆ. ಆ ಆಸ್ತಿಯ ಮೂಲ ಆದ್ರೂ ಹೇಗೆ, ಮತ್ತೆ ಆ ಒಂದು ಆಸ್ತಿಗಳನ್ನ ಯಾವ ಒಂದು ಹಣದಿಂದ ನೀವು ಸಂಪಾದನೆ ಮಾಡಿದ್ರೆ, ಹೀಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಮುಂಜಾನೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇದೇ ಒಂದು ಪಾಂಡುರಂಗ ಗರ್ಗ ಕೂಡ ಅಷ್ಟೇ ಮನೆಯಲ್ಲೇ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ಮುಂಜಾನೆ 11 ಗಂಟೆಯಿಂದಲೂ ಕೂಡ ಅಷ್ಟೇ ಅವರನ್ನು ಕೂಡ ಅಷ್ಟೇ ದಾಖಲೆಗಳನ್ನ ಮುಂದಿಟ್ಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಎಸಿಬಿ ಅಧಿಕಾರಿಗಳು ಕೊಟ್ಟಿರುವಂತ ಒಂದು ಮಾಹಿತಿಯ ಪ್ರಕಾರವಾಗಿ ಸುಮಾರು ಮನೆಯಲ್ಲಿ ಸಿಕ್ಕಂತ ಚಿನ್ನಾಭರಣ ಮತ್ತು ಬೆಳ್ಳಿ ಕೂಡ ಅಷ್ಟೇ ಈಗಾಗಲೇ ಪತ್ತೆಯಾಗಿದೆ. ಜೊತೆಗೆ ಮನೆಯ ಅವರ ಒಂದು ರೂಮ್ ನಲ್ಲಿ ಕೂಡ ಅಷ್ಟೇ ಒಂದಷ್ಟು ಹಣ ಕೂಡ ಅಷ್ಟೇ ಪತ್ತೆಯಾದಂತ ಹಿನ್ನೆಲೆಯಲ್ಲಿ ಅದರ ಒಂದು ಆದಾಯದ ಮೂಲಕ ಮತ್ತು ಆ ಒಂದು ಚಿನ್ನ ಮತ್ತು ಬೆಳ್ಳಿ ಏನು ಮನೆಯಲ್ಲಿ ಪತ್ತೆಯಾಗಿದೆ ಅದಕ್ಕೆ ಇರುವಂತಹ ಒಂದು ದಾಖಲಾತಿಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕೇಳಿದರೆ. ಸದ್ಯಕ್ಕೆ ಒಂದಷ್ಟು ಮನೆಯಲ್ಲಿ ಸಿಕ್ಕಂತ ಚಿನ್ನಾಭರಣಗಳಿಗೆ ಅವರು ದಾಖಲೆಗಳನ್ನ ಕೊಟ್ಟಿದ್ರೆ, ಉಳಿದಂತಕ್ಕೂ ಕೂಡ ಅಷ್ಟೇ ಎಲ್ಲಿ ಮತ್ತಷ್ಟು ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂದ್ರೆ ಮತ್ತಷ್ಟು ಸಾಕಷ್ಟು ಸಂಪತ್ತು ಸಿಗ್ತಾ ಇದೆ. ಅದರ ಪರಿಶೀಲನೆ ಮಾಡ್ಲಿಕ್ಕೆ ಇನ್ನು ಬೇರೆ ಬೇರೆ ಅಧಿಕಾರಿಗಳು ಬಂದ್ರೆ ಸರಿ ಹೋಗುತ್ತೆ ಅಂತ ಕಾರಣಕ್ಕೆ ಕರ್ಸ್ತಾ ಇರ್ಬೇಕೇನೋ. ಯಾಕಂದ್ರೆ ಮುಂಜಾನೆ ಪಾಂಡುರಂಗ ಗರ್ಗ ಅವರಿಗೆ ಸಂಬಂಧಿಸಿದಂತ ಒಟ್ಟು 3 ಕಡೆಗಳಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಂದು ಮಲ್ಲೇಶ್ವರಮಿರುವಂತಹ ಅವರ ಒಂದು ಆಫೀಸ್ ನಲ್ಲಿ, ಮತ್ತೊಂದು ಜಯನಗರದಲ್ಲಿರುವಂತಹ ಅವರ ಅತ್ತೆ ಮನೆ ಮತ್ತು ವಿಜಯನಗರದಲ್ಲಿರುವಂತ ಇವರ ಮನೆ. ಜೊತೆಗೆ ಈಗಾಗಲೇ ಏನು ಡಿವೈಎಸ್ಪಿ ಒಬ್ಬರನ್ನು ಕೂಡ ಅಷ್ಟೇ ಹೆಚ್ಚುವರಾಗಿ ಒಂದು ವಿಜಯನಗರದ ಮನೆಗೆ ಕರ್ಸ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಸಿಕ್ಕಂತಹ ಒಂದು ದಾಖಲೆ ಒಂದು ಪ್ರಮಾಣ ಪತ್ರಗಳು ಜೊತೆಗೆ ಇಲ್ಲಿ ಸಿಕ್ಕಂತ ಒಂದಷ್ಟು ದಾಖಲಾತಿಗಳು ಎಲ್ಲವನ್ನೂ ಕೂಡ ಅಷ್ಟೇ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ 2 ಕಡೆಗಳಲ್ಲಿ ಕೂಡ ಅಷ್ಟೇ ಒಂದಷ್ಟು ಚಿನ್ನಾಭರಣ ಕೂಡ ಸಿಕ್ಕಿದೆ. ಯಾಕಂದ್ರೆ ಪ್ರತಿಯೊಂದು ಚಿನ್ನಾಭರಣಕ್ಕೂ ಕೂಡ ಅಷ್ಟೇ ಸೂಕ್ತವಾದಂತಹ ಒಂದು ದಾಖಲೆಗಳನ್ನ ಒದಗಿಸಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರನ್ನು ಕೂಡ ಸುಮಾರು 1 ಗಂಟೆಗಳಿಂದಲೂ ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಡಿವೈಎಸ್ಪಿ ಅವರೇ ಖುದ್ದಾಗಿ ಬಂದು ಅವರನ್ನ ವಿಚಾರಣೆ ಮಾಡ್ತಿದ್ದು, ಉಳಿದಂತ ಅಧಿಕಾರಿಗಳು ಮನೆಯಲ್ಲಿ ಏನೆಲ್ಲ ಸಿಕ್ತಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪರಿಶೀಲನೆ ಮುಂದುವರೆಸಿದ್ದಾರೆ. ಬಹುತೇಕ ಇನ್ನು ಮಧ್ಯಾಹ್ನದವರೆಗೂ ಕೂಡ ಇದೇ ಒಂದು ರೈಡ್ ಮುಂದುವರಿಯುವಂತ ಸಾಧ್ಯತೆ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಧಾರವಾಡದ ಎಸಿಎಫ್ ಮನೆಯಲ್ಲಿ ರಾಶಿ ರಾಶಿ ಚಿನ್ನ ಲಭ್ಯವಾಗಿದೆ. ಶ್ರೀನಿವಾಸ್ ಮನೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಎಸಿಬಿ ಅಧಿಕಾರಿಗಳಿಗೆ ರಾಶಿ ರಾಶಿ ಚಿನ್ನ ಸಿಕ್ಕಿರುವಂತದ್ದು. ಕಂತೆ ಹಣ, ಕೆಜಿಗಟ್ಟಲೆ ಚಿನ್ನಾಭರಣ ಸಿಕ್ಕಿದೆಯಂತೆ. ಚಿತ್ರದುರ್ಗದಲ್ಲಿರುವಂತ ಎಸಿಎಫ್ ಶ್ರೀನಿವಾಸ್ ಮನೆ ಮೇಲೆ ರೇಡ್ ಮಾಡಿರುವಂತದ್ದು. ಎಸಿಎಫ್ ಶ್ರೀನಿವಾಸ್ಗೆ ಇಬ್ಬರು ಪತ್ನಿಯರ ಮನೆಗಳ ಮೇಲೂ ಕೂಡ ರೇಡ್ ಮಾಡಿದ್ದಾರೆ ಅಧಿಕಾರಿಗಳು. ಇಬ್ಬರ ಮನೆಯಲ್ಲೂ ಕೂಡ ರಾಶಿ ರಾಶಿ ಚಿನ್ನಾಭರಣ ಪತ್ತೆ ಆಗಿದೆಯಂತೆ. 4 ಲಕ್ಷಕ್ಕೂ ಹೆಚ್ಚು ಹಣ, 770 ಗ್ರಾಂ ಚಿನ್ನಾಭರಣ ಪತ್ತೆ ಆಗಿದೆ. ಎಸಿಬಿ ಅಧಿಕಾರಿಗಳಿಂದ ಹೊಸ ಎರ್ಟಿಗಾ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ. ಶ್ರೀನಿವಾಸಿನ ಖಜಾನೆ ಜಾಲಾಡ್ತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು. ಸದ್ಯ ಧಾರವಾಡದಲ್ಲಿ ಎಸಿಎಫ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಶ್ರೀನಿವಾಸ್. ಈ ಹಿಂದೆ ಚಿತ್ರದುರ್ಗದಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ರು, ಈಗ ಧಾರವಾಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿನಾಯಕ್, ಶ್ರೀನಿವಾಸ್ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಸಿಗ್ತಾ ಇದೆ ಎಸಿಬಿ ಅಧಿಕಾರಿಗಳಿಗೆ? ಪೃಥ್ವಿರಾಜ್, ಏನು ಬೆಳಗ್ಗೆ ಇವತ್ತು ಚಿತ್ರದುರ್ಗದಲ್ಲಿ ಏನು ಎಸಿಬಿ ದಾಳಿ ನಡೆದಂತ ಸಂದರ್ಭದಲ್ಲಿ ಚಿತ್ರದುರ್ಗ ಹಿಂದೆ ಎಸಿಎಫ್ ಆಗಿ ಕಾರ್ಯನಿರ್ವಹಿಸಿದ್ದ ಶ್ರೀನಿವಾಸ್ ಮನೆ ಮೇಲೆ ನಡೆದಿರುವಂತದ್ದು ದಾಳಿ. ಈ ಎಸಿಎಫ್ ಅವರು ಧಾರವಾಡದಲ್ಲಿ ಎಸಿಎಫ್ ಆಗಿ ಕಾರ್ಯನಿರ್ವಹಿಸ್ತಿರುವಂತದ್ದು. ಇವರು ಮನೆಯಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನು ಚಿತ್ರದುರ್ಗ ನಗರದ ಈಶ್ವರ್ ಬಡಾವಣೆ, ಕೆಎಚ್ಬಿ ಕಾಲೋನಿ ಮತ್ತು ಮಾರುಘಟ್ಟ ಸಮೀಪ ಇರುವಂತಹ ತೋಟದ ಮನೆ ಮೇಲೆ ಏಕಕಾಲಕ್ಕೆ ದಾಳಿ ನಡೆದಿರುವಂತದ್ದು. ದಾಳಿ ನಡೆದಿದಂತ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ 770ಕ್ಕೂ ಹೆಚ್ಚು ಗ್ರಾಮ್ ಚಿನ್ನಾಭರಣ ಹಾಗೂ 5 ಲಕ್ಷಕ್ಕೂ ಹೆಚ್ಚು ಹಣ ದೊರೆತಿರುವಂತದ್ದು. ಅಷ್ಟೇ ಅಲ್ಲದೆ ಇವರು ಕಾರ್ಯನಿರ್ವಹಿಸಿದಂತ ಎಷ್ಟೇನು ಹುದ್ದೆಗೆ ಸೇರ್ಕೊಂಡು ಬಳಿಕ ಇವರು ಆದಾಯಕ್ಕೂ ಮೀರಿ ಹೆಚ್ಚಾಗಿ ಹಣವನ್ನು ಗಳಿಸಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ಈಗ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಈ ದಾಳಿ ಬಳಿಕ ಎಷ್ಟೊಂದು ಆಭರಣಗಳು ಪತ್ತೆಯಾಗಿರುವಂತದ್ದು. ಆಭರಣ ಓಕೆ, ಇಬ್ರು ಹೆಂಡ್ತಿರಿದಾರಲ್ಲ, 2 ಮನೆನೂ ಕೂಡ ದೊಡ್ಡ ಮನೆಗಳ? ಅದೇ ಏನು ಎಸಿಎಫ್ ಶ್ರೀನಿವಾಸ್ ಇದ್ದಾರೆ, ಇವ್ರಿಗೆ 2 ಪತ್ನಿಯರಿದ್ದು ಇವ್ರಿಗೆ ತಲಾ ಒಂದೊಂದು ಮನೆಯನ್ನ ಈಗಾಗಲೇ ಕಟ್ಟಿಸ್ಕೊಟ್ಟಿರುವಂತದ್ದು. ಇವರ
ಎರಡೂ ಮನೆಗಳಲ್ಲೂ ಕೂಡ ಏಕಕಾಲಕ್ಕೆ ದಾಳಿ ಆಗಿರೋದ್ರಿಂದ ಅವ್ರೇನು ಒಂದು ಬೃಹದಾಕಾರವನ್ನ ಮನೆಯನ್ನ ಕಟ್ಟಿಸ್ಕೊಟ್ಟಿರುವಂತದ್ದು, ಅಲ್ಲೂ ಎರಡೂ ಕಡೆಗಳಲ್ಲೂ ಕೂಡ ಚಿನ್ನಾಭರಣ ಮತ್ತೆ ಹಣ ಜಪ್ತಿ ಮಾಡಿರುವಂತದ್ದು. ಪೃಥ್ವಿರಾಜ್, ಶ್ರೀನಿವಾಸ್ ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಯಾರ ಮನೇಲಿ ಇದ್ರು? ಪೃಥ್ವಿರಾಜ್, ಈಗಾಗ್ಲೇ ಏನು ಬೆಳ್ಳಂಬೆಳಿಗ್ಗೆ ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ ಏನು ಈಶ್ವರ್ ಬಡಾವಣೆಯಲ್ಲಿರುವಂತಹ ಪತ್ನಿ ಅವ್ರ ಮನೆ ಏನಿದೆ ಅಲ್ಲಿ ಈ ACF ಶ್ರೀನಿವಾಸ್ ಅವರು ಇದ್ದಂತ ಸಂದರ್ಭದಲ್ಲಿನೇ ಈಗ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಗಳೂರಿನಲ್ಲೂ ಕೂಡ ACB ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಪಾಲಿಕೆ ಟೌನ್ ಪ್ಲಾನಿಂಗ್ ಜಂಟಿ ನಿರ್ದೇಶಕರ ಮನೆ ಮೇಲೆ ರೇಡ್ ಅನ್ನು ಮಾಡಿರುವಂಥದ್ದು. ಜಂಟಿ ನಿರ್ದೇಶಕ ಜಯರಾಜ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮಂಗಳೂರಿನಲ್ಲೂ ಕೂಡ ACB ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪಾಲಿಕೆ ಟೌನ್ ಪ್ಲಾನಿಂಗ್ ಜಂಟಿ ನಿರ್ದೇಶಕ ಮನೆ ಮೇಲೆ ರೇಡ್ ಅನ್ನು ಮಾಡಿರುವಂಥದ್ದು. ವಿಜಯ್ ಕಾಪಿಕಾಡ್ ನಲ್ಲಿರುವಂತಹ ಜಯರಾಜ್ ಅಪಾರ್ಟ್ಮೆಂಟ್, ಜಯರಾಜ್ ಮನೆಯಲ್ಲಿ 8 ಲಕ್ಷ ರೂಪಾಯಿ ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಕೂಡ ಸಿಕ್ಕಿದೆಯಂತೆ ACB ಅಧಿಕಾರಿಗಳು. ಇವರು ಟೌನ್ ಪ್ಲಾನಿಂಗ್ ಜಂಟಿ ನಿರ್ದೇಶಕರು ಅಥವಾ ಇವ್ರ ಮನೆ ಪ್ಲಾನಿಂಗ್ ಮಾಡ್ಕೊಂಡು ಇವ್ರ ಮನೆ ವಿಸ್ತರಣೆ ಮಾಡ್ಕೊಳ್ಳುವಂತ ನಿರ್ದೇಶಕರು ಗೊತ್ತಾಗ್ತಾ ಇಲ್ಲ. ಇಲ್ಲಿರುವ ಅಧಿಕಾರಿಗಳ ಮನೆ ಮೇಲೆ ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾರ ಮನೆ ಮೇಲೂ ಕೂಡ ರೇಡ್ ಮಾಡಿದಾಗ ಲಕ್ಷ ಹಣ ಮತ್ತು ಒಂದ್ ಕಡೆ ಚಿನ್ನಾಭರಣಗಳು ಲಭ್ಯವಾಗ್ತಾ ಇದೆ. ಇವರಿಗೆ ಬರ್ತಾ ಇರುವಂತ ದುಡ್ಡು ಮತ್ತು ಒಂದ್ ಕಡೆ ತಗೊಳ್ತಾ ಇರುವಂತ ಲಂಚ ಇವೆಲ್ಲವನ್ನು ಕೂಡ ಬೇರೆ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಅದೆಲ್ಲದ್ರ ಬಗ್ಗೆನೂ ಕೂಡ ದಾಖಲೆಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ACB ಅಧಿಕಾರಿಗಳು ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ. ಸಿದ್ಧಾರ್ಥ್ ದೇವೇಂದರ್ ಸಿಂಗ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಂಧನದ ಭೀತಿಯಿಂದ ಪ್ರಮುಖ ಆರೋಪಿಯೊಬ್ಬ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನಂತೆ. ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಶ್ಯಾಮ್ ಅನ್ನೋನು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಆಂಧ್ರ ಪ್ರದೇಶದ ತಿರುಪತಿ ಬಳಿ ನೇಣಿಗೆ ಶರಣಾಗಿದ್ದಾನೆ. ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಳ್ತಿದ್ದ ಹಾಗೆ ಆರೋಪಿ ಶ್ಯಾಮ್ ಅನ್ನೋನು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನಂತೆ. ಅಮೃತಹಳ್ಳಿಯಿಂದ ಸಿದ್ಧಾರ್ಥ್ ಕಿಡ್ನಾಪ್ ಆಗಿತ್ತು. ನೆಲ್ಲೂರಿನ ಬಳಿ ಕೊಲೆಯನ್ನ ಮಾಡಿದ್ರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು ಪೊಲೀಸರು. ವಿನೋದ್ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಮತ್ತೊಬ್ಬ ಆರೋಪಿ ಆತ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಂತೆ. ಆದರೆ ವಿನೋದ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಶ್ಯಾಮ್ಗಾಗಿ ಪೊಲೀಸರು ಬಲೆಯನ್ನ ಬೀಸಿದ್ರು. ತಿರುಪತಿ ಬಳಿ ಶ್ಯಾಮ್ ನೇಣಿಗೆ ಶರಣಾಗಿರುವಂಥದ್ದು. ಸಿದ್ಧಾರ್ಥ್ ಹತ್ಯೆಗೆ ಸುಪಾರಿಯನ್ನ ಕೊಟ್ಟಿದ್ದಂತ ಶಂಕೆ ಇದೆ. ಅದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿ ಸಿಕ್ತಿದ್ದ ಹಾಗೆ ಅವರನ್ನ ಬಂಧಿಸಲಿಕ್ಕೆ ಹೋಗಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಒಬ್ಬ ಆರೋಪಿ, ಪ್ರಮುಖ ಆರೋಪಿ ಶ್ಯಾಮ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಮತ್ತೊಬ್ಬ ಆರೋಪಿ ಕೂಡ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಡ್ತಾ ಇದ್ದ. ಆ ಟೈಮಲ್ಲಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಕೊಲೆಗೆ ಸುಪಾರಿ ಕೊಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕಿಡ್ನಾಪ್ ಮಾಡಲಾಗಿತ್ತು, ಅದಾದ್ಮೇಲೆ ಮರ್ಡರ್ ಮಾಡಲಾಗಿದೆ. ಇದ್ರ ಬಗ್ಗೆನೇ ಈಗ ಆಲ್ರೆಡಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಈ ಸಿದ್ಧಾರ್ಥ್ನನ್ನ ಕೊಲೆ ಮಾಡಿದ್ರಲ್ಲ ಆ ಆರೋಪಿಗಳನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾದಾಗ ಶ್ಯಾಮ್ ಎಂಬ ಪ್ರಮುಖ ಆರೋಪಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನಂತೆ. ಇಲ್ಲಿ ಪ್ರಮುಖವಾಗಿ ಈತನೇ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದ ಅಥವಾ ಈತನನ್ನ ಬಂಧಿಸಿದಂಥ ಸಂದರ್ಭದಲ್ಲಿ ಎಲ್ಲಿ ನಾವು ಸಿಕ್ಕಿ ಬೀಳ್ತೀವಿ ಅಂತ ಇನ್ಯಾರಾದರೂ ಆತನನ್ನ ಕೊಂದಿದ್ದಾರ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವ ರೀತಿ ಕಾಣಿಸುವ ರೀತಿಯಲ್ಲಿ ಏನಾದರೂ ಕೊಂದಿದ್ದಾರಾ? ಇದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ತನಿಖೆ ನಡಿಬೇಕಾಗಿರುವಂಥದ್ದು ಪೊಲೀಸರು ಮಾಡ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಆರೋಪಿ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಂತೆ, ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಿದ್ಧಾರ್ಥ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಸುಪಾರಿ ಕೊಟ್ಟು ಈ ಒಂದು ಕೊಲೆಯನ್ನ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಇದೆ. ಅದ್ರ ಬಗ್ಗೆ ಈಗ ಮತ್ತಷ್ಟು ಡೀಟೇಲ್ಸ್ ಲಭ್ಯವಾಗಬೇಕಾಗಿದೆ.
ಪ್ರಮುಖವಾಗಿ ಬಂಧನದ ಭೀತಿಯಿಂದ ಶ್ಯಾಮ್ ಅನ್ನೋನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಬ್ಬ ಆರೋಪಿನೂ ಕೂಡ ಅಷ್ಟೇ, ಎಲ್ಲಿ ನಮ್ಮನ್ನ ಬಂಧಿಸ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ಆತನು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನಂತೆ. ಉದ್ಯೋಗದಂತ ಅಪ್ರಾಪ್ತೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಇದೆಂತ ಹೇಯ ಕೃತ್ಯ. 15 ವರ್ಷದ ಅಪ್ರಾಪ್ತೆ ಮೇಲೆ 30 ಜನರಿಂದ ಅತ್ಯಾಚಾರವನ್ನ ಮಾಡಲಾಗಿತ್ತು. 15 ವರ್ಷದ ಅಪ್ರಾಪ್ತೆ ಮೇಲೆ 30 ಜನರು ಅತ್ಯಾಚಾರವನ್ನ ಮಾಡಿದ್ರಂತೆ. ಶೃಂಗೇರಿ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದಿದ್ದಂಥ ಘಟನೆ. ಬಾಲಕಿ ಬ್ಲ್ಯಾಕ್ ಮೇಲ್ ಮಾಡಿ ನಿರಂತರ ಅತ್ಯಾಚಾರವನ್ನ ಮಾಡಿದ್ದಾರೆ. 15 ವರ್ಷದ ಬಾಲಕಿ ಮೇಲೆ ಕಾಮಾಂಧರು ಸೆಪ್ಟೆಂಬರ್ 2020ರಿಂದಲೂ ಕೂಡ, ಕಳೆದ ವರ್ಷ ಸೆಪ್ಟೆಂಬರ್ 2020ರಿಂದಲೂ ಕೂಡ ನಡೆದಿದೆ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರವನ್ನು ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ ಕೀಚಕರು. ವಿಡಿಯೋವನ್ನ ತೋರಿಸಿ ನಿರಂತರವಾಗಿ ಅತ್ಯಾಚಾರವನ್ನ ಮಾಡ್ತಾ ಇದ್ರು. ಆ ವಿಡಿಯೋ ಮಾಡಿದಾತ ಮತ್ತೆ ಆತನ ಸ್ನೇಹಿತರು ಪರಿಚಿತರಿಂದಲೂ ಕೂಡ ಅತ್ಯಾಚಾರವನ್ನು ಮಾಡಲಾಗಿದೆಯಂತೆ. ತಾಯಿಯನ್ನ ಕಳೆದುಕೊಂಡಿದ್ಲು ಅಪ್ರಾಪ್ತೆ, ಆಕೆ ನರಳಾಟವನ್ನ ಮಾಡಿರುವಂಥದ್ದು. ಚಿಕ್ಕಮ್ಮನ ಮನೆಯಲ್ಲಿ ವಾಸವಾಗಿದ್ಲಂತೆ. ಚಿಕ್ಕಮ್ಮನೆ ಅತ್ಯಾಚಾರಕ್ಕೆ ಸಹಕರಿಸಿರುವಂತ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇವಳಿನ್ನೆಂತ ಚಿಕ್ಕಮ್ಮನೋ ಗೊತ್ತಿಲ್ಲ, ಅವಳೇ ಆ ಅಪ್ರಾಪ್ತೆಯನ್ನ ಅತ್ಯಾಚಾರಕ್ಕೆ ದೂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ ಪೊಲೀಸರಿಗೆ. ಚಿಕ್ಕಮ್ಮ ಸೇರಿದಂತೆ 17 ಮಂದಿ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿದೆ. ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ಬಾಲಕಿಯ ಚಿಕ್ಕಮ್ಮ ಸೇರಿದಂತೆ 8 ಆರೋಪಿಗಳನ್ನ ಈಗ ಆಲ್ರೆಡಿ ಬಂಧಿಸಲಾಗಿದೆ. ಟೋಟಲ್ ಆಗಿ 17 ಜನರ ಮೇಲೆ FIR ದಾಖಲಾಗಿದೆ. ಆ ಬಾಲಕಿಯ ಚಿಕ್ಕಮ್ಮ ಸೇರಿದಂತೆ ಟೋಟಲ್ ಆಗಿ 8 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಈಗ ಆಲ್ರೆಡಿ. ಅಪ್ರಾಪ್ತ ಮೇಲೆ ಕಾಮಾಂಧರ ಕ್ರೌರ್ಯ ಅತ್ಯಾಚಾರ ಕೇಸ್ ಮುಚ್ಚಿ ಹಾಕ್ಲಿಕ್ಕೆ ಕೂಡ ಯತ್ನವನ್ನ ಮಾಡಲಾಗಿದೆಯಂತೆ. ಪೊಲೀಸರಿಂದಲೇ ಗಂಭೀರ ಪ್ರಕರಣಕ್ಕೆ ಎಳ್ಳು ನೀರು ಬಿಡುವಂತ ಪ್ರಯತ್ನ ನಡೆದಿರುವಂಥದ್ದು. ಕಾನೂನನ್ನ ಕಾಪಾಡಿ ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂಥವರ ಎಡಮುರಿ ಕಟ್ಟಬೇಕಾದಂಥ ಪೊಲೀಸರೇ ಇಂಥ ಪ್ರಕರಣಕ್ಕೆ ಎಳ್ಳು ನೀರು ಬಿಡ್ಲಿಕ್ಕೆ ಮುಂದಾಗಿದ್ರಂತೆ. ಕೇಸ್ ವೀಕ್ ಮಾಡಲಿಕ್ಕೆ ಯತ್ನಿಸ್ತಿದ್ರ ಪೊಲೀಸರು ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಶೃಂಗೇರಿ ಠಾಣೆ ಪೊಲೀಸರ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. FIR ನಲ್ಲಿ ಎಡವಟ್ಟು ಮಾಡಿದ್ರ ಪೊಲೀಸರು ಅನ್ನುವಂಥ ಪ್ರಶ್ನೆ ಇದೆ. ಅದು ಗೊತ್ತಿದ್ದು ಮಾಡಿರುವಂಥ ಎಡವಟ್ಟ ಅಥವಾ ಬೇಕು ಅಂತಲೇ ಮಾಡಿರುವಂಥ ಎಡವಟ್ಟ ಅನ್ನುವಂಥದ್ದು ಗೊತ್ತಾಗಬೇಕು. ಕೇಸ್ ದಾಖಲಿಸಲಿಕ್ಕೆ ಸೂಚಿಸಿದಂಥ ಅಧಿಕಾರಿಯನ್ನೇ ದೂರುದಾರ ಮಾಡಿದ್ದಾರಂತೆ. ದೂರಿನ ಪ್ರತಿ ಇಲ್ಲದೆ FIR ದಾಖಲಿಸಿ ಎಡವಟ್ಟನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ದೂರಿನ ಪ್ರತಿ ಇಲ್ಲದಿದ್ರೆ ಕೇಸ್ ಬಿದ್ದು ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಎದ್ದಿರುವಂಥದ್ದು. ಆರೋಪಿಗಳೆಲ್ಲ ಪ್ರಭಾವಿಗಳು ಅಂತ ಕಾಕಿ ಕರಾಮತ್ತನ್ನ ತೋರಿಸ್ತಿದ್ಯಾ ಈ ರೀತಿಯಾಗಿ? ಪ್ರಮುಖ ರಾಜಕೀಯ ಪಕ್ಷ ಸಂಘಟನೆಯ ಮುಖಂಡರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಚಿಕೆ ಆಗಬೇಕು, ಅವ್ರ ಮುಖಕ್ಕೆ ಮಸಿ ಬಳಿಬೇಕು. ಈ ರೀತಿಯಾಗಿ ಏನಾದರೂ ಇದ್ರೆ ಪ್ರಮುಖ ರಾಜಕೀಯ ಪಕ್ಷ ಸಂಘಟನೆಯ ಮುಖಂಡರು ಎಲ್ಲಾದ್ರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಯತ್ನ ಮಾಡಿದ್ರೆ ಮೊದಲು ಅವರನ್ನೆಲ್ಲರನ್ನೂ ಕೂಡ ಬೀದಿಲ್ ನಿಲ್ಲಿಸಿ ಯಾವ್ದ್ರಲ್ಲಿ ಹೊಡಿಬೇಕು ಅದ್ರಲ್ಲಿ ಹೊಡಿಬೇಕು. ಈ ಬೇರೆ ಬೇರೆ ಸಂಘಟನೆಯವರೆಲ್ಲ ಇದಾರಲ್ಲ, ಹೋರಾಟ ಮಾಡ್ತಾರಲ್ಲ ಬಾಲಕಿಯ ರಕ್ಷಣೆಗೋಸ್ಕರ, ಅವರೆಲ್ಲ ಬಂದ್ಬಿಟ್ಟು, ಯಾಕೆಂದ್ರೆ ನೋಡಿ ಇಂಥ ಪ್ರಕರಣಗಳಲ್ಲೂ ಕೂಡ ಪ್ರಮುಖ ರಾಜಕೀಯ ಪಕ್ಷದವರಂತೆ ಸಂಘಟನೆಯ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆರೋಪಿಗಳ ರಕ್ಷಣೆಗೆ ನಿಂತರ ಶೃಂಗೇರಿ ಪೊಲೀಸರು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಹದಿನೈದು ವರ್ಷದ ಅಪ್ರಾಪ್ತೆ ಬಾಲಕಿಯ ಮೇಲೆ 17 ಜನ ಅತ್ಯಾಚಾರವೆಸಗಿದ್ದಾರೆ ಎಂದು ಒಂದು ದೂರನ್ನು ನೀಡ್ತಾರೆ. ಪ್ರಕರಣವನ್ನು ದಾಖಲು ಮಾಡ್ತೀವಿ. ಸುಮಾರು 5 ತಿಂಗಳಿಂದ ನಿರಂತರವಾಗಿ ಅವರ ಮೇಲೆ ಆಕೆ ಅಪ್ರಾಪ್ತೆ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿರ್ತಾರೆ. ಇದರಲ್ಲಿ ಅಪ್ರಾಪ್ತೆ ಬಾಲಕಿಯ ಚಿಕ್ಕಮ್ಮ ಗೀತಾ ಎಂಬುವರು ಇದರಲ್ಲಿ ಮೇನ್ ಪಾತ್ರಧಾರಿ. ಶೃಂಗೇರಿಯಲ್ಲಿ ಇವಳು ಕ್ರಷರ್ ಅಲ್ಲಿ ಕೆಲಸ ಮಾಡ್ತಿರುವಾಗ ನಿಶ್ಮಿತಾ ಬಸ್ ಡ್ರೈವರ್ ಯೋಗೇಶ್ ಅಂತ ಹೇಳಿ ಪರಿಚಯ ಆಗ್ತದೆ. ಮತ್ತೆ ಅವನು ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳ ನಂಬರ್ನ ಒಬ್ನಿಗೆ ಕೊಡ್ತಾನೆ, ಸ್ಮಾಲ್ ಅಬಿ ಅಂತ ಹೇಳಿ ಅವನಿಗೆ ಕೊಡ್ತಾನೆ. ಸ್ಮಾಲ್ ಅಬಿ ಸಹ ಅವಳೊಟ್ಟಿಗೆ ಎಲ್ಲ ಅತ್ಯಾಚಾರ ಎಲ್ಲ ಮಾಡಿ ನಂತರ
ಅವನು ಏನ್ ಮಾಡ್ತಾನೆ, ವಿಡಿಯೋ ಮಾಡ್ಕೊಳ್ತಾನೆ, ಫೋಟೋಸ್ ತೆಗಿತಾನೆ, ಈ ತರದೆಲ್ಲ ಮಾಡಿ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅವನ ಫ್ರೆಂಡ್ಸಿಗೆಲ್ಲ ಕೊಡ್ತಾನೆ. ಮತ್ತೆ ಆಕೆ ಮುಂದೆನೆ ದುಡ್ಡು ತಕೊಳ್ಳೋದು ಎಲ್ಲ ಮಾಡಿದಾನೆ. ಈ ತರ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ಬಳಸ್ಕೊಂಡು 5 ತಿಂಗಳಿಂದ ಅವಳಿಗೆ ನಿರಂತರವಾಗಿ ಅತ್ಯಾಚಾರ ಆಗಿರ್ತದೆ. ನಾವೀಗ ಆರೋಪಿಗಳನ್ನ ಅರೆಸ್ಟ್ ಮಾಡಿದೀವಿ. ಒಟ್ಟು 8 ಜನ ಆರೋಪಿಗಳು ಅರೆಸ್ಟ್ ಆಗಿ ಮೊನ್ನೆ ಸಂಜೆ 6 ಗಂಟೆಗೆ ತಂದುಬಿಟ್ರು ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಘಟಕದವರು. ಆ ನಂತರ ಅವಳನ್ನು ವಿಚಾರಿಸಿ ಕೇಳಿದಾಗ ನಮಗೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು. ಸುಮಾರು 30 ಜನ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಚಿಕ್ಕಮ್ಮನೇ ಸಪೋರ್ಟು, ಚಿಕ್ಕ ಮಕ್ಕಳಿಸ್ಬಿಟ್ಟು ದುಡ್ಡು ತಾನಿಸ್ಕೊಳ್ತಾ ಇದ್ಲು ಅಂತ ಹೇಳುತ್ತಾರೆ ಮಗಳು. ಅಷ್ಟೊಂದು ಮನಸ್ಸಿಗೆ ನೋವಾಗುತ್ತೆ. ಅಷ್ಟು ಜನನ್ನು ಅವಳು ಹೇಳೋದು 30 ಜನ, ಈ ಸಿಕ್ಕಿರೋದಿಲ್ಲ 13 ಜನ, ಮತ್ತು ಅವಳ ಚಿಕ್ಕಮ್ಮ. ಅಷ್ಟು ಜನಕ್ಕೂ SP ಅವರು ತುಂಬ ಆ್ಯಕ್ಷನ್ ತಗೊಂಡು ಸೀರಿಯಸ್ ಆಗಿ ಅದನ್ನು ಇದು ಮಾಡಬೇಕು. ಏನಿಲ್ಲ, ಹೈದ್ರಾಬಾದಲ್ಲಿ ಮಾಡಿದ್ರಲ್ಲ ಅದೇ ಥರ ಅವ್ರನ್ನ ಸಾಲಾಗಿ ನಿಲ್ಲಿಸಿ ಗುಂಡಿಟ್ಕೊಳ್ಬೇಕು. ಇಲ್ಲಾಂದರೆ ಕೋರ್ಟು, ಲಾಯರು, ಕಚೇರಿ ಅಂತ ಮತ್ತೆ ಅವ್ರು ವಾಪಸ್ ಬಂದರೂ ಬರ್ಬೋದು. ಮೊದಲ ಅವಳ ಚಿಕ್ಕಮ್ಮಗೆ ಶಿಕ್ಷೆ ಆಗಬೇಕು, ಆ ನಂತರ ಅವರುಗಳಿಗೆಲ್ಲ ಶಿಕ್ಷೆ ಆಗಬೇಕು. 13ನೇ ಆವೃತ್ತಿಯ ಏರೋ ಇಂಡಿಯಾ ಶೋಗೆ ಕ್ಷಣಗಣನೆ ಶುರುವಾಗಿದೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಾಳೆಯಿಂದ ಏರ್ ಶೋ 2021 ಆರಂಭ ಆಗ್ತಾ ಇದೆ. ಇಂದು ಲೋಹದ ಹಕ್ಕಿಗಳ ತಾಲೀಮು ನಡೆಸಿರುವಂಥದ್ದು. ನಾಳೆಯಿಂದ 3 ದಿನಗಳ ಕಾಲ ಏರೋ ಇಂಡಿಯಾ ಶೋ ನಡೆಯಲಿದೆ. ಈ ಬಾರಿಯ ಮುಖ್ಯ ಆಕರ್ಷಣೆ ಅಂದ್ರೆ ಚಿನುಕ್ ಹೆಲಿಕಾಪ್ಟರ್. 41 ಯುದ್ಧ ವಿಮಾನಗಳು ಈ ಬಾರಿ ಪ್ರದರ್ಶನವನ್ನ ನೀಡಲಿವೆ. ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಕೇವಲ 3,000 ಜನರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವನ್ನ ನೀಡಲಾಗಿದೆ.